ಇವತ್ತು ನಾನು ತುಂಬ ಟೇಸ್ಟಿಯಾಗಿರೋ ತುಂಬ ಸುಲಭವಾಗಿ ಮಾಡೋ ಮಟನ್ ಬಿರಿಯಾನಿ ಕುಕ್ಕರಲ್ಲಿ ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಕುಟ್ನಿನಲ್ಲಿ 1 ಇಂಚಷ್ಟು ಶುಂಠಿ ಕಟ್ ಮಾಡಿಕೊಂಡು, ಆಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡು ಅದನ್ನು ಸ್ವಲ್ಪ ಈ ಥರ ಕ್ರಷ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಾನು ಈ ಥರನೇ ಮಾಡೋದು, ಫ್ರೆಶ್ ಆಗಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ. ಇದನ್ನು ಇವಾಗ ಕ್ರಷ್ ಮಾಡಿಬಿಟ್ಟು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇವಾಗ ನಾನು ಒಂದು 700 ಗ್ರಾಮಷ್ಟು ಮಟನ್ ತೊಗೊಂಡಿದ್ದೀನಿ, ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ ಇವಾಗ ಇದಕ್ಕೆ ಉಪ್ಪು, ಅರಿಶಿನ, ಗರಂ ಮಸಾಲ ಪೌಡರ್, ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಅದ್ರ ಜೊತೆಗೆ ಇವಾಗ ಕುಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ, ಅದ್ರ ಜೊತೆ 4 ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು, ಆಮೇಲೆ ಕಸೂರಿ ಮೇಥಿ. ನಾನು ಒಣಗಿರೋದು ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಒಣಗಿಸ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ 2 ಸ್ಪೂನಷ್ಟು ದೊಡ್ಡ ಸ್ಪೂನು ಮೊಸರು ಹಾಕ್ಕೊಂಡಿದ್ದೇನೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಥರ ಮಾಡೋದ್ರಿಂದ ಮಟನ್ ಒಳಗೆ ತುಂಬ ಚೆನ್ನಾಗಿ ಖಾರ ಎಲ್ಲ ಹೋಗುತ್ತೆ. ನಾವು ಮಾಡಿದಾಗ ಅದು ತುಂಬ ಚೆನ್ನಾಗಾಗುತ್ತೆ. ನೀವು ಈ ಥರ ಟ್ರೈ ಮಾಡಿ ನೋಡಿ. ಇವಾಗ ನಾನು ಗರಂ ಮಸಾಲ ಹೋಲ್ ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಆಮೇಲೆ ಸ್ಟಾರ್ ಅನ್ನೀಸು, ಕರಿ ಏಲಕ್ಕಿ, ಹಸಿರು ಏಲಕ್ಕಿ, ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸೋಂಪು ಅಷ್ಟು ತೊಗೊಂಡು ಇದನ್ನು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ 2 ಈರುಳ್ಳಿ ಸಣ್ಣಗೆ ಈ ಥರ ಸ್ಲೈಸ್ ಮಾಡಿರೋದು ತೊಗೊಂಡು, ಈರುಳ್ಳಿ ಚೆನ್ನಾಗಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಮಾಡೋದ್ರೆ ಈ ಥರ ಫ್ರೈ ಮಾಡಿಕೊಂಡ್ರೇ ತುಂಬ ರುಚಿಯಾಗೋದು. ಇಲ್ಲ ಫ್ರೈ ಆಗಿರೋ ನೀವು ಈರುಳ್ಳಿ ಇದ್ದರೆ ಅದು ಕೂಡ ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು 1 ಸ್ಪೂನಷ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಆವಾಗೂ ಹಾಕಿದ್ದೆ ಮಟನ್ ಮ್ಯಾರಿನೇಷನ್ಗೆ, ಇವಾಗಲೂ ಹಾಕ್ಕೊಂಡಿದ್ದೀನಿ. ಈ ಥರ ರೆಸಿಪಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನಾನು 2 ಟೊಮ್ಯಾಟೊ, ಮೀಡಿಯಮ್ ಸೈಜ್ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಪೇಸ್ಟ್ ಮಾಡಿ ಅಥವಾ ಚಾಪರಲ್ಲಿ ಕೂಡ ಚಾಪ್ ಮಾಡ್ಕೊಂಡು ಇದನ್ನು ಹಾಕ್ಕೋಬೋದು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕು ಈರುಳ್ಳಿ. ಆಮೇಲೆ ಅದಕ್ಕೆ 1 ಸ್ಪೂನಷ್ಟು ಉಪ್ಪು, 2 ಸ್ಪೂನಷ್ಟು ಉಪ್ಪು ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಪೌಡರ್ 1/2 ಸ್ಪೂನು, ಪೆಪ್ಪರ್ ಪೌಡರ್ 1/2 ಸ್ಪೂನು, ಜೀರಾ ಪೌಡರ್ 1/2 ಸ್ಪೂನ್, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಾವು ಮಸಾಲೆ ಮೊದಲೇ ಅದಕ್ಕೆಲ್ಲ ಹಾಕ್ಕೊಂಡಿದ್ದೀವಲ್ಲ ಮಟನ್ಗೆ, ಸೊ ಇದಕ್ಕೆ ಇಷ್ಟೇ ಸಾಕಾಗುತ್ತೆ. ಈಗ ನೋಡಿ, ಚೆನ್ನಾಗಿ ಎಣ್ಣೆ ಎಲ್ಲ ತೇಲ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಂಡ್ಮೇಲೆ ಮ್ಯಾರಿನೇಟ್ ಮಾಡಿರೋ ಮಟನ್ನ ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಈ ಥರ ಮಾಡಿ ನೋಡಿ, ಕುಕ್ಕರಲ್ಲೇ ತುಂಬ ಚೆನ್ನಾಗಾಗುತ್ತೆ. ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ. 1-2 ನಿಮಿಷ ಇದರಲ್ಲೇ ಫ್ರೈ ಮಾಡ್ಕೊಂಬಿಡಿ ಮಟನ್ನ. ಇವಾಗ ನಾನೇನು ಮಾಡ್ತಿದ್ದೀನಿ ಅಂದರೆ, ಒಂದು ಮುಚ್ಚಳ ಮುಚ್ಚಿಬಿಟ್ಟು 1-2 ನಿಮಿಷ ಈ ಥರನೇ ಇದನ್ನು ಬೇಯಕ್ಕೆ ಬಿಡ್ತಾಯಿದ್ದೀನಿ. ಮಟನ್ದೇ ನೀರಿರುತ್ತೆ, ಅದರಿಂದ ನೋಡಿ ಈ ಥರ ಆಗಿರುತ್ತೆ. ಇವಾಗ ನಾನು ಇದಕ್ಕೆ 1/2 ಕಪ್ಪಷ್ಟು ನೀರು ಹಾಕಿಬಿಟ್ಟು, ಅಥವಾ ಮಟನ್ ಮುಳುಗೋಷ್ಟು ನೀರು ಬೇಕು, ಯಾಕಂದರೆ ಇವಾಗ ನಾನು ಪ್ರೆಷರ್ ಕುಕ್ ಮಾಡ್ತಾಯಿದ್ದೀನಿ. ಇದನ್ನು 3 ವಿಷಿಲ್ ಮಾಡ್ಕೊತಾ ಇದ್ದೀನಿ. ಮಟನ್ ನೋಡಿಬಿಟ್ಟು ನೀವು 2-3 ನೋಡಿಕೊಂಡು, ಇವಾಗ ಮಟನ್ ಬೇಯಬೇಕು, ಆಮೇಲೆ ನಾವು ರೈಸ್ ಹಾಕ್ಕೊಳ್ಳೋದು. ಈಗ ಇದನ್ನು 3 ವಿಷಿಲ್ ನಾನು ಕೂಗಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಾನು ಅದನ್ನು ಕೂಗಿಸಿಟ್ಬಿಟ್ಟು 2.5 ಕಪ್ಪಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ತೆಗೆದ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಎತ್ತಿಟ್ಕೊಳ್ತಿದ್ದೀನಿ. ನಾವು ಕುಕ್ಕರ್ ಬರೋ ಅಷ್ಟರಲ್ಲಿ ಬಾಸ್ಮತಿ ರೈಸ್ ಯಾವಾಗ ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ. ಅದನ್ನು ಆಗೋಗಿರುತ್ತೆ. ಈಗ 3 ವಿಷಿಲ್ ಬಂದಮೇಲೆ ತಣ್ಣಗಾದ್ಮೇಲೆ ನಾನು ನೋಡಿ ಈ ಥರ ಆಗಿರುತ್ತೆ. ಮಟನ್ ಒಂದು ಬೆಂದಿದೆಯಾ ಅಂತ ಒಂದು ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಅಷ್ಟೇ ಅಕ್ಕಿ ಹಾಕೋ ಮುಂಚೆ ಮಟನ್ ಬೆಂದಿದೆಯಾ ಚೆಕ್ ಮಾಡ್ಕೊಂಬಿಡಿ. ಮಟನ್ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಮೊದಲೇ ನೆನೆಸ್ಕೊಂಡು ಇಟ್ಕೊಂಡಿದ್ವಲ್ಲ ಅಕ್ಕಿ, ಅದನ್ನು ತಗೊಂಡು ನೀರೆಲ್ಲ ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿಲಿ ಇದು. ಈಗ ನಾನು ನೀರು ಹಾಕಿರೋದು ಬಂದಿಲ್ಲ. ನಾನು ಇದಕ್ಕೆ 4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೆ, ಬಿಸಿ ನೀರು ಹಾಕ್ಕೊಂಡಿದ್ದೀನಿ. ಬಿಸಿ ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ನೀರು ಚೆನ್ನಾಗಿ ಕುದಿಬೇಕು ನೋಡಿ, ಈ ಥರ ಮರಳಬೇಕು ನೀರು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಒಂದು ಸ್ಟಿಚ್ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಕುಕ್ಕರ್ ಮುಚ್ಚಿಬಿಟ್ಟು ಫುಲ್ ಸಿಮ್ ಮಾಡಿಬಿಡಿ. ಪ್ರೆಷರ್ ಕುಕ್ ಬರೋದೇನು ಬೇಡ. 10 ನಿಮಿಷ ಇದೇ ಥರ ಇದನ್ನು ಬೇಯಿಸ್ಕೋಬೇಕು.
10 ನಿಮಿಷ ಆಗಿ ಕುಕ್ಕರೆಲ್ಲ ತಣ್ಣಗಾದ್ಮೇಲೆ ನಾನು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ. ನೋಡ್ತಾ ಇದ್ದೀರಲ್ಲ, ಅಕ್ಕಿ ಅಂತೂ ಅಗಳಗಳಾಗಿ ತುಂಬ ಚೆನ್ನಾಗಾಗಿದೆ, ಚೆನ್ನಾಗಿ ಬೆಂದಿದೆ, ಘಮ ಘಮ ಅಂತ ವಾಸನೆ ಕೂಡ ಬರ್ತಾಯಿದೆ. ಯಾರೆಲ್ಲ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಆಮೇಲೆ ಇದಕ್ಕೆ ಕೊನೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊನೆಗೆ ಹಾಕೋದ್ರಿಂದನೂ ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಸರ್ವ್ ಮಾಡ್ತಾಯಿದ್ದೀನಿ ರಾಯ್ತ ಜೊತೆ. ಯಾರೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.